ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಬಂಗಾರದ ಬೆಲೆ ಗಗನಮುಖಿ ಆದ್ರೂ ಚಿನ್ನದ ಮೇಲಿನ ಆಸೆ ಕಡಿಮೆ ಆಗೋದಿಲ್ಲ. ಅದರಲ್ಲೂ ಕೆಲವ್ರಿಗೆ ಬಂಗಾರ ಅಂದ್ರೆ ಬಲು ಆಸೆ, ಮೈ ತುಂಬಾ ಬಂಗಾರವೇ ಕಾಣ್ತಿರುತ್ತೆ. ಅಂತವ್ರನ್ನ ನಾವಿವತ್ತು ನಿಮ್ ಮುಂದೆ ಕರ್ಕೊಂಡ್ ಬರ್ತಿದೀವಿ. ಇದೇ ಈ ಹೊತ್ತಿನ ವಿಶೇಷ ಗೋಲ್ಡನ್ ಲಾಯರ್. ನಾನು ಶ್ವೇತಾ. ಬಂಗಾರ ಅಂದರೆ ಎಲ್ಲರೂ ಬಾಯ್ ಬಿಡ್ತಾರೆ, ಆದರೆ ಕೊಳ್ಳೋಕೆ ಜೇಬ್ ತುಂಬ ದುಡ್ಡಿರಬೇಕು ಅಷ್ಟೇ. ಈಗ ನಿಮಗೆ ಗೊತ್ತಲ್ಲ, 10 ಗ್ರಾಮ್ ಚಿನ್ನದ ಬೆಲೆ 30,000 ಮುಟ್ತಿದೆ. ಕೆಲವರು ಚಿನ್ನ ಕೊಂಡು ಆಗೊಮ್ಮೆ ಈಗೊಮ್ಮೆ ಹಾಕ್ಕೊಂಡು ಭದ್ರವಾಗಿ ಎತ್ತಿಡ್ತಾರೆ. ಇನ್ನು ಕೆಲವರಿಗಂತೂ ಬಂಗಾರ ಹಾಕ್ಕೊಳ್ಳೋದೇ ಒಂಥರ ಕ್ರೇಜು. ಬಂಗಾರ ಬಳಸೋರ ಸಂಖ್ಯೆ ಭಾರತದಲ್ಲೇ ಜಾಸ್ತಿ. ಇಡೀ ವಿಶ್ವದಲ್ಲಿ ಚಿನ್ನ ಬಳಸೋರ ಸಂಖ್ಯೆಯಲ್ಲಿ ನಮ್ಮ ದೇಶಕ್ಕೆ ಪ್ರಥಮ ಸ್ಥಾನ. 2ನೇ ಸ್ಥಾನದಲ್ಲಿರೋ ಚೀನಾ ಕೂಡ ಚಿನ್ನ ಬಳಸೋದ್ರಲ್ಲಿ ಭಾರತವನ್ನ ಹಿಂದಿಕ್ಕುವ ಪ್ರಯತ್ನ ಮಾಡ್ತಾ ಇದೆ. ವಿಶ್ವದ ಒಟ್ಟು ಚಿನ್ನದ ಉತ್ಪಾದನೆಯಲ್ಲಿ ಭಾರತ ಮತ್ತು ಚೀನಾ 40% ಬಂಗಾರ ಬಳಸ್ತಾ ಇದೆ ಅಂತಾರೆ ತಜ್ಞರು. ಚಿನ್ನದ ಬೆಲೆ ಎಷ್ಟೇ ಗಗನಮುಖಿ ಆದರೂ ಕೊಳ್ಳೋರ ಸಂಖ್ಯೆ ಮಾತ್ರ ಕಡಿಮೆ ಆಗೋಲ್ಲ. ಅಕ್ಷಯ ತೃತೀಯ, ಹಬ್ಬ ಹರಿದಿನ ಬಂದ್ರಂತೂ ಜ್ಯುವೆಲರಿ ಅಂಗಡಿಗಳು ಕಾಲಿಡೋದಕ್ಕೆ ಆಗದಷ್ಟು ತುಂಬಿರ್ತವೆ. ಈ ಹಬ್ಬ ಆ ಹಬ್ಬ ಅಂತ ಜನರು ಚಿನ್ನ ಕೊಳ್ತಾನೆ ಇರ್ತಾರೆ. ಹುಡುಗಿರಿಗೇನೋ ಬಂಗಾರ ಅಂದ್ರೆ ಬಲು ಇಷ್ಟ. 3 ದಿನ ಊಟ ಬೇಕಾದ್ರೆ ಬಿಟ್ಟೆವು, ಬಂಗಾರ ಇರ್ಬೇಕಪ್ಪ ಅಂತಾರೆ ಮಹಿಳಾ ಮಣಿಯರು. ಹಾಗಂತ ಪುರುಷರಿಗೆ ಚಿನ್ನದ ಆಸೆ ಏನಿರಲ್ಲ ಅನ್ಕೋಬೇಡಿ. ಬಂಗಾರದ ಮೇಲೆ ಕ್ರೇಜ್ ಇರೋ ಪುರುಷರು ಇರ್ತಾರೆ. ಹುಡುಗಿರಿಗಿಂತ ನಾವೇನ್ ಕಮ್ಮಿ ಅಂತ ಚಿನ್ನಾಭರಣ ತೊಡೋರು ಇದ್ದಾರೆ. ಕೆಲವರು ಬಂಗಾರದ ಒಡವೆ ಕೊಂಡ್ರೂ ಕೂಡ ಆ ಮದುವೆ ಈ ಹಬ್ಬ ಅಂತ ಆಗೊಮ್ಮೆ ಈಗೊಮ್ಮೆ ಹಾಕೊಂಡು ಭದ್ರವಾಗಿ ಎತ್ತಿಡ್ತಾರೆ. ಯಾಕಂದ್ರೆ ಚಿನ್ನಾಭರಣ ಧರಿಸಿ ಹೊರಗಡೆ ಓಡಾಡೋದು ಅಷ್ಟು ಸೇಫ್ ಅಲ್ಲ ಅಂತ ಗೊತ್ತು. ಆದರೆ ಇನ್ ಕೆಲವರಿಗೆ ಬಂಗಾರದ ಆಭರಣ ಧರಿಸೋ ಶೋಕಿ ಇರುತ್ತೆ. ಅವರಿಗೆ ಅದೇನ್ ಧೈರ್ಯನೋ ಏನೋ. ಇವ್ರ ಹೆಸರು ನಾಗರಾಜ್. ಇವರು ಲಾಯರ್. ಇವರಿಗೆ ಬಂಗಾರದ ಆಭರಣ ಧರಿಸೋದು ಹಾಬಿ ಅಂತೆ. ಬಂಗಾರದೊಡವೆ ಹಾಕ್ಕೊಂಡು ಓಡಾಡೋದಕ್ಕೆ ಅನೇಕರು ಹೆದರೋವಾಗ ನಾಗರಾಜ್ ಮಾತ್ರ ಚಿನ್ನಾಭರಣ ತೊಟ್ಕೊಂಡು ಆರಾಮಾಗಿ ಓಡಾಡ್ತಾರೆ. ನನಗೇನೂ ಭಯ ಇಲ್ಲ, ಬಂಗಾರ ಅಂದ್ರೆ ತುಂಬಾ ಇಷ್ಟ ಅಂತಾರೆ ನಾಗರಾಜ್.